ಹಲೋ ಎವ್ರಿವಾನ್, ಎಲ್ಲರೂ ಹೇಗೆ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಓದೋಕ್ಕೆ ಕೂತ್ಕೊಂಡಾಗ ಬ್ಯಾಡ್ದಾಗಿರುವಂತಹ ಥಾಟ್ಸನ್ನು ನಿಮ್ಮ ಮೈಂಡಲ್ಲಿ ಬರ್ತಾ ಇದ್ದಾನ? CTET ಯಾವಾಗಪ್ಪ ಎಕ್ಸಾಮ್ ಬರುತ್ತೆ, ಎಲ್ಲಿ ಸೆಂಟರ್ ಬೀಳುತ್ತೋ ಏನೋ, ಎಷ್ಟು ದೂರ ಬರುತ್ತೋ ಏನೋ, ಲೊಕೇಶನ್ ಕೂಡ ಏನು ಕರೆಕ್ಟಾಗಿ ಕೊಟ್ಟಿಲ್ಲ, ಸೆಂಟರ್ ಕೂಡ ಏನು ಕರೆಕ್ಟಾಗಿ ಕೊಟ್ಟಿಲ್ಲ, KRTTನೇ ಪಾಸಾಗಿದ್ದರೆ ಚೆನ್ನಾಗಿರ್ತಿತ್ತು, ಇದು ಕ್ವಶನ್ ಪೇಪರ್ ಹೇಗಿರುತ್ತೋ ಏನೋ, ಇವೆಲ್ಲ ಥಾಟ್ಸು ಏನು ಮಾಡುತ್ತೆ ನಿಮ್ಮ ತಲೆಯಲ್ಲಿ ಬರ್ತಾಯಿದ್ರೆ ದಯವಿಟ್ಟು ಅದನ್ನೆಲ್ಲ ತೊಗೊಂಡೋಗಿ ಕಸದ ಬುಟ್ಟಿಗೆ ಹಾಕ್ಬಿಡಿ. ಯಾಕೆ ಅಂತಂದರೆ ನಮಗೀಗ KRTT ಅನ್ನೋದು ಮುಗ್ದೋಗ್ಬಿಟ್ಟಿದೆ. ಅದ್ರ ಬಗ್ಗೆ ಚಿಂತೆ ಮಾಡೋದು ವೇಸ್ಟು. ಅದರ ರಿಸಲ್ಟ್ ಬಂದಾಗ ಅದರದ್ದು ಏನು ಇಂಪ್ಯಾಕ್ಟು ಅವತ್ತಿನ ದಿನ ಬಂದೇ ಬರುತ್ತೆ. ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೆ ನಿಮ್ಮ ಕೈಗೆ ಚೇಂಜ್ ಮಾಡೋವಂಥ ಒಂದು ಅವಕಾಶ ಇದೆ. ಅದು ಎಲ್ಲರಿಗೂ ಸಿಕ್ಕಲ್ಲ, ಕೆಲವೊಬ್ರಿಗೆ ಮಾತ್ರನೇ ಆ ಅವಕಾಶ ಸಿಗುತ್ತೆ. ಅದನ್ನು ನಾವು ಎಷ್ಟು ನೀಟಾಗಿ ಯೂಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಮುಂದಿನ ಒಂದು ಸ್ಟೆಪ್ಪು ನಿರ್ಧಾರ ಆಗಿರುತ್ತೆ. ಹಾಗಾಗ್ಬಿಟ್ಟು ಇವತ್ತಿನ ದಿನ ನಾವು ಮೆಂಟಲಿ ಫ್ರೀ ಇಟ್ಕೊಂಡು ಒಂದೇ ಕಡೆ ಫೋಕಸ್ ಮಾಡಿಕೊಂಡು CTET ಏನು ಬೇಕಾಗಿದೆ, ನನ್ನಿಂದ ಅದು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋದ್ರ ಕಡೆ ಗಮನ ಕೊಟ್ಕೊಂಡು ಅದಕ್ಕೆ ತಯಾರಾದರೆ ಮಾತ್ರ ಏನಾದರೂ ಒಂದು ಸಾಧಿಸೋಕ್ಕೆ ಆಗುತ್ತೆ ತಾನೇ. ಏನೋ ಜಸ್ಟ್ ಒಂದು ಸ್ಟೆಪ್ಪು ಮುಂದಕ್ಕೆ ಹೋಗಬೇಕು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಒಂದು ಸ್ಟೆಪ್ ಹಿಂದಕ್ಕೆ ಬಂದಿದ್ದೀವಿ, ಹೌದಾ? ಈಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗಬೇಕು, ಅದ್ರ ಬಗ್ಗೆ ಗಮನ ಕೊಡಬೇಕು. ಯಾಕೆಂದರೆ ಒಂದು ರೇಸ್ ಅಂತಲೇ ಅಂದ್ಕೊಳ್ಳಿ. ಆ ರೇಸಲ್ಲಿ ಈಗ ಸಿಗ್ನಲ್ ಕೊಟ್ಟಿದ್ದಾರೆ. ಸಿಗ್ನಲ್ ಕೊಟ್ಟಾಗ ಏನಾಗಿದೆ ಅಂತಂದರೆ ನಮಗಿಂತ ಮುಂದೆ ಓಡೋಗ್ಬಿಟ್ಟಿದ್ದಾರೆ ಎಲ್ಲರೂ. ನಾವು ಹಿಂದೆ ಉಳ್ಕೊಂಬಿಟ್ಟಿದ್ದೀವಿ. ಹಿಂದೆ ಉಳ್ಕೊಂಡಿದ್ದೀವಿ ಅಂತ ಚಿಂತೆ ಮಾಡ್ತಾ ಇದ್ಬಿಟ್ರೆ ಇನ್ನೂ ಹಿಂದೆ ಉಳ್ಕೊಂಬಿಡ್ತೀವಿ. ಅದ್ರ ಬದಲು ನಾವು ಚಿಂತೆಯನ್ನೆಲ್ಲ ಬಿಟ್ಬಿಟ್ಟು ಫೋಕಸ್ ಮಾಡಿಕೊಂಡು ಎಷ್ಟಾಗುತ್ತೋ ನಮ್ಮ ಪ್ರಯತ್ನ ಮಾಡಬೇಕು ತಾನೇ. ಪ್ರಯತ್ನನೇ ಮಾಡಿಲ್ಲ ಅಂತಂದರೆ ನಾವು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟು ಸ್ವಲ್ಪನಾದರೂ ನಾವು ಪ್ರಯತ್ನ ಮಾಡ್ತಾಯಿದ್ರೆ ಎಷ್ಟೋ ಒಂದು ಡಿಸ್ಟೆನ್ಸನ್ನು ನಾವು ಮುಟ್ತೀವಿ. ಹಾಗಾಗ್ಬಿಟ್ಟು ನಾನೇನು ಹೇಳ್ತೀನಿ ಅಂದರೆ ನಿಮ್ಮ ಬೇಡದಾಗಿರೋವಂತಹ ಖಯಾಲಿ ಅಂತಾರಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ದಯವಿಟ್ಟು ಇದೊಂದು ಅವಕಾಶ ನಮ್ಮ ಕೈಗೆ ಸಿಕ್ಕಿದೆ. ಆ ದೇವ್ರ ದಯದಿಂದ ಆ ಒಂದು ಅವಕಾಶನ ನಾವು ಪಡ್ಕೊಂಡಿದ್ದೀವಿ. ಅದನ್ನು ನೀಟಾಗಿ ಯೂಸ್ ಮಾಡಿಕೊಂಡು ಓದೋದ್ರ ಕಡೆ ಗಮನ ಕೊಟ್ಕೊಂಡು ಎಷ್ಟಾಗುತ್ತೋ ನಮ್ಮ ಕೈಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ಬಿಟ್ಟು ನಾವು ಮತ್ತೊಂದು ಸ್ಟೆಪ್ಪನ್ನ ಮುಂದಕ್ಕೆ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಆದಷ್ಟು ಎಲ್ಲರೂ ಚೆನ್ನಾಗಿ ಓದಿ, ಎಲ್ಲರೂ ಚೆನ್ನಾಗಿ ರೇಸಲ್ಲಿ ಮುಂದೆ ಹೋಗೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೇ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಟಿಪ್ಸ್ ಇತ್ತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ನಾನು ಟಾಟಾ ಬಾಯ್ ಬಾಯ್ ಹೇಳ್ತಾ ಇದ್ದೀನಿ. ಬಾಯ್ ಬಾಯ್. ಚೆನ್ನಾಗಿ ಓದ್ಕೊಳ್ಳಿ ಅಷ್ಟೇ. ಬಾಯ್.